ಇದೀಗ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪಿಸಿ ಮೋಹನ್ ಅವರು. ಪಿಸಿ ಮೋಹನ್ ಅವರೇ, ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಈಗ ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಸಿಗೋದಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇರ್ತಾರೆ. ಆದ್ರೆ ಪಿಸಿ ಮೋಹನ್ ಅವರ ಜಾದು ಏನು? ನಾನು ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀನಿ. 3 ಬಾರಿ ನಾನು ಗೆದ್ದಿದ್ದೀನಿ. ಇವಾಗ ನನ್ನ ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ವಿಶ್ವಾಸವನ್ನಿಟ್ಟು 4ನೇ ಬಾರಿ ಕೂಡ ನನಗೆ ಸೀಟನ್ನು ಕೊಟ್ಟಿದ್ದಾರೆ. ನಾನು 3 ಬಾರಿ ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯಗಳು ಓಟ್ ಹಾಕಿದ್ದಕ್ಕೆ ನಾನು ಗೆದ್ದಿರುವಂಥದ್ದು. ನನಗೆ ಆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಎಲ್ಲರ ಓಟು ಕೂಡ ಬೀಳ್ತದೆ. ನನಗೆ ಬೀಳ್ತಿದ್ದಕ್ಕೇನೆ ನಾನು 3 ಬಾರಿ ಗೆದ್ದಿರುವಂಥದ್ದು. ಈಗ ಎಲೆಕ್ಷನ್ ಟು ಎಲೆಕ್ಷನ್ ಆ ಗೆಲುವಿನ ಅಂತರ ಕಡಿಮೆ ಆಗ್ತಾ ಬರ್ತಾ ಇದೆ, ಕುಸಿತಾ ಇದೆ, ಯಾಕೆ? ಇದೇ ನಾನು ಮೊದಲನೇ ಬಾರಿ 35,000ದಲ್ಲಿ ಗೆದ್ದೆ. ಅದಾದಮೇಲೆ 1,40,000 ಆಯಿತು. ಅದಾದಮೇಲೆ 79,000 ಆಯಿತು. ಈ ಬಾರಿ ಖಂಡಿತವಾಗ್ಲೂ ಕೂಡ 2.5 ಲಕ್ಷದ ಮೇಲೆ ಲೀಡಲ್ಲಿ ಗೆಲ್ತೀನಿ ಅನ್ನೋ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಕೇಂದ್ರ ಸರ್ಕಾರದಿಂದ ಬೆಂಗಳೂರು ಮಹಾನಗರಕ್ಕೆ 1,30,30,000 ಕೋಟಿ ಅನುದಾನವು ಬಂದಿದೆ. 40 ವರ್ಷಗಳ ಕನಸು ಏನು ಬೆಂಗಳೂರಿಗರದು ಸಬರ್ಬನ್ ಟ್ರೈನ್ದಿತ್ತೋ ಅದರ ಶಂಕುಸ್ಥಾಪನೆಯನ್ನು ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಳೆದ ವರ್ಷ ಮಾಡಿದ್ದಾರೆ. ಅದು ಇನ್ನು ಮುಂಬರುವ 4-5 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತೆ. ಆ ಪೂರ್ಣಗೊಳ್ಳಲಿಕ್ಕೆ ಏನೇನು ಸಹಕಾರ ಬೇಕೋ ಮತ್ತೆ ನಾನು ಕೂಡ ಕೇಂದ್ರ ಸರ್ಕಾರ ತಂದು ಆ ಕೆಲಸವನ್ನು ಪೂರ್ಣಗೊಳಿಸ್ತೀವಿ. ಅದಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ 18,600 ಕೋಟಿಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇವಾಗ ಅದು ಕಂಪ್ಲೀಟ್ ಆದರೆ 10 ಲಕ್ಷ ಜನ ಪ್ರಯಾಣ ಕೂಡ ಮಾಡ್ತಾರೆ. ಜನರು ಇದ್ರ ಬಗ್ಗೆ ಒಂದು ಈ ಪ್ರಾಜೆಕ್ಟ್ ಬಗ್ಗೆ ಒಲವು ತೋರಿಸಿದ್ದಾರೆ. ಇದನ್ನು ಒಂದು ಸಂಸದನಾಗಿ ನಾನು ಸಂಸತ್ತಿನ ಒಳಗಡೆ ಹೊರಗಡೆ ಕಳೆದ 15 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೆ. ನಾನು ಇದು ತರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀನಿ ಅಂತೇಳಿ ನನಗೆ ಖುಷಿ ಕೂಡ ಇದೆ. ಇದ್ರ ಜೊತೆಗೆ ಮೆಟ್ರೋಗೆ 26,000 ಕೋಟಿ ಅನುದಾನ. ಇವತ್ತು ಮೆಟ್ರೋ ಇವತ್ತು ಏರ್ಪೋರ್ಟ್ ತನಕ ಹೋಗಿರುವಂಥದ್ದು ಕೂಡ ಭಾಳ ಸಂತೋಷ. ಇದಾದಮೇಲೆ ಸ್ಮಾರ್ಟ್ ಸಿಟಿಗೆ 1,000 ಕೋಟಿ ರೂಪಾಯಿ ಕೆಲಸವನ್ನು ನನ್ನ ಕ್ಷೇತ್ರದಲ್ಲೇ ಸ್ಮಾರ್ಟ್ ಸಿಟಿಯಿಂದ ಆಗಿರೋದು ಕೂಡ ನನಗೆ ಸಂತೋಷ ಆಗಿದೆ. PM ಆವಾಸ್ ಯೋಜನೆ, ಬಡವರಿಗೆ ಮನೆಗಳು ಕೂಡ 1000 ಮನೆಗಳು ಬೆಂಗಳೂರಲ್ಲಾಗಿದೆ. ಈ ತರಹ ಇವಾಗ ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ನು 490 ಕೋಟಿಯಲ್ಲಿ ಒಂದು ಅಭಿವೃದ್ಧಿ ಆಗ್ತಾಯಿದೆ. ಅದು ಬರೋದರಿಂದ ನಿಮಗೆ ಸಬರ್ಬನ್ ಟ್ರೈನು, ಆಮೇಲೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಮೆಟ್ರೋ 3 ಕೂಡ ಕನೆಕ್ಟಿವಿಟಿ ಆಗಿ ಒಂದು ಇಂಟಿಗ್ರೇಷನ್ನು, ಒಂದು ಮಾಡೆಲ್ ಟ್ರಾನ್ಸ್ಪೋರ್ಟ್ ಒಂದು ಸ್ಟೇಷನ್ ಆಗ್ತಾ ಇರೋದು ಕೂಡ ನನಗೆ ಭಾಳ ಸಂತೋಷ ಆಗಿದೆ. ಇದ್ರ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೈಯಪ್ಪನಹಳ್ಳಿಯಲ್ಲಿ ಇರೋದು ಬಹಳ ವರ್ಷಗಳಿಂದ ಅದು ಪೆಂಡಿಂಗ್ ಆಗಿತ್ತು. ಅದಕ್ಕೂ ಕೂಡ 310 ಕೋಟಿ ಖರ್ಚಿನಲ್ಲಿ ಇವತ್ತು ರೆಡಿಯಾಗಿದೆ. ಅದು ಯಾವುದೇ ಒಂದು ವಿಮಾನ ನಿಲ್ದಾಣ ಕೂಡ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರೋ ಒಂದು ರೈಲ್ವೆ ಸ್ಟೇಷನ್ನು. ಈ ಥರ ಬಹಳಷ್ಟು ಕೆಲಸಗಳು ಮಾಡಿದ್ದೀನಿ. ನನಗೆ ವಿಶ್ವಾಸ ಇದೆ. ನಾನು ಎಲ್ಲೇ ಪಾದಯಾತ್ರೆ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿರೋಂಗೆ ಬೇರೆ ಯಾವ ಅಭ್ಯರ್ಥಿ ಕೂಡ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಜನ ಏನು ಹೇಳ್ತಾ ಇದ್ದಾರೆ, ಸರ್ ಒಳ್ಳೆ ಕೆಲಸ ಆಗಿದೆ, ನರೇಂದ್ರ ಮೋದಿಯವರು ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ನಾವು ಕೂಡ ನಿಮ್ಮ ಜೊತೆ ಬಂದು ಕ್ಯಾನ್ವಾಸ್ ಮಾಡ್ತೀವಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಕಾರ್ಯಕರ್ತರ ಅಂತಾರೆ ಬಿಸಿಲೇ ಇಲ್ಲ, ನಡೀರಿ ಸರ್ ಇನ್ನೂ ಕ್ಯಾನ್ವಾಸ್ ಮಾಡೋಣ. ಇಷ್ಟೊಂದು ಜನ ನಮ್ಮ ಜೊತೆ ವಾಲಂಟಿಯರ್ಸ್ ಎಲ್ಲೋದ್ರೂ ಕೂಡ ಜನ ಒಳ್ಳೆಯ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನಾನು ಗೆಲ್ತೀನಿ. ಯಾಕೆಂತ ಹೇಳಿದ್ರೆ 15 ವರ್ಷಗಳು ಕಳೆದ 10 ವರ್ಷಗಳಲ್ಲಿ NDA ಸರ್ಕಾರದಿಂದ ಒಳ್ಳೆಯ ಒಂದು ಅನುದಾನವನ್ನು ತಂದೆ. ಇದ್ರ ಜೊತೆಗೆ ಇವತ್ತು JDS BJP ಕೂಡ ಒಟ್ಟಾಗಿರುವಂಥದ್ದು ನಮಗೆ ಬಲ ಬಂದಿದೆ. ಹ್ಯಾಟ್ರಿಕ್ ವೀರ ಅಂದ್ರೆ ಅದು ಪಿಸಿ ಮೋಹನ್ ಅವರು 4ನೇ ಬಾರಿಗೆ ಮತ್ತೆ ಅಖಾಡಕ್ಕೆ ಇಳಿದಿದ್ದೀರಾ. 4ನೇ ಬಾರಿಗೆ ಅಖಾಡಕ್ಕೆ ಇಳಿದಿದ್ದೀರಾ. 4 ಕಾರಣಗಳಿಗೇನು? ಮತದಾರರಿಗೆ ಏನು 4 ಕಾರಣ ಕೊಟ್ಟು ಗೆಲ್ಲಿಸಿ ಅಂತ ಕೇಳ್ಕೊತೀರಾ? ಒಂದು, ಕಳೆದ 15 ವರ್ಷಗಳಿಂದ ಜನಕ್ಕೆ ನಾನು ಐ ಆಮ್ ಆಕ್ಸೆಸಬಲ್ ಟು ಮೈ ವೋಟರ್ಸ್. ಒಂದು. ಎರಡನೆಯದು, ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮಿಸಿದ್ದೀನಿ. ಅದು ಸಬರ್ಬನ್ ಇರಬಹುದು, ಮೆಟ್ರೋ ಇರಬಹುದು, ಸ್ಮಾರ್ಟ್ ಸಿಟಿ ಇರಬಹುದು, ರೈಲ್ವೆ ಸ್ಟೇಷನ್ಗಳ ಡೆವಲಪ್ಮೆಂಟ್ ಇರಬಹುದು. ಈ ತರಹ ಕೇಂದ್ರ ಸರ್ಕಾರದಿಂದ 1,30,000 ಕೋಟಿ ಒಂದು ಅನುದಾನವನ್ನು ತಂದು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಭಾಳಷ್ಟು ಶ್ರಮಿಸಿದ್ದೀವಿ. ಖಂಡಿತವಾಗ್ಲೂ ಕೂಡ ಜನ ನನ್ನನ್ನು ಅದಕ್ಕೆ ಗುರುತಿಸಿ ಮತ ಹಾಕಿ ಮತ್ತೆ ಗೆಲ್ಲಿಸಿ, ಏನು 400 ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಮೊದಲನೇವನಿರ್ತೀನಿ ಅನ್ನೋದು ನನಗೆ ವಿಶ್ವಾಸ ಇದೆ. ಇನ್ನು ಕಾಂಗ್ರೆಸ್ನ 5 ಗ್ಯಾರಂಟಿಗಳು ವರ್ಸಸ್ ಮೋದಿ ಅವರ ಗ್ಯಾರಂಟಿ. ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ ಮರೆಮಾಚುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕ್ಷೇತ್ರದ ಜನ
ಈ ಗ್ಯಾರಂಟಿ ಬಗ್ಗೆ ಏನು ಒಪಿನಿಯನ್ ಹೇಳಿದ್ದಾರೆ? ನಾನು ನನ್ನ ಕ್ಷೇತ್ರದಲ್ಲಿ ನಾನು ರೋಡ್ ಶೋ ಮಾಡ್ತಾ ಇಲ್ಲ, ಜನಗಳ ಮಧ್ಯೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಜನ ಕೋಪದಲ್ಲಿದ್ದಾರೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರು, ಅದಾದಮೇಲೆ ಹೇಳಿದ್ರು 200 ಯೂನಿಟ್ ಒಳಗಡೆ ಯೂಸ್ ಮಾಡಬೇಕು ಅಂತ ಹೇಳಿದ್ರು. 200 ಯೂನಿಟ್ ಒಳಗಡೆ ಯೂಸ್ ಮಾಡಿದವನಿಗೆ ಫ್ರೀ ಕೊಟ್ಟು ಪಕ್ಕದ ಮನೆಯವನಿಗೆ ಬೆಲೆ 50% ಜಾಸ್ತಿ ಮಾಡಿದ್ದಾರೆ. ಬೆಲೆ ಏರಿಕೆ ಆಗಿದೆ. ಇದರ ಜೊತೆಗೆ ಯಾವುದು 2,000 ರೂಪಾಯಿ ಎಲ್ರಿಗೂ ಹೋಗ್ತಾ ಇಲ್ಲ. ಯಾವುದೋ ಎಲೆಕ್ಷನ್ಗೋಸ್ಕರ ಒಂದಷ್ಟು ಹಾಕ್ತಾರೆ ಬಿಡ್ತಾರೆ. ಸರ್ಕಾರ ದಿವಾಳಿ ಆಗಿದೆ. ಕಳೆದ 10 ತಿಂಗಳಿಂದ ಬೆಂಗಳೂರು ಮಹಾನಗರದಲ್ಲಿ ನಾವು ಒಂದೇ ಒಂದು ಅಭಿವೃದ್ಧಿ ಕೂಡ ನಾವು ನೋಡ್ತಾ ಇಲ್ಲ. ಯಾವುದೇ ಒಂದು ಪಾಟ್ ಹೋಲ್ ಕೂಡ ಫಿಲಪ್ ಮಾಡಿಲ್ಲ. ಜನರು ಇವತ್ತು ಫಸ್ಟ್ರೇಟ್ ಆಗಿದ್ದಾರೆ. ಜನರು ಇವತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ಇದು ಯಾಕನ ಈ ಸರ್ಕಾರ ಬಂತು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರತಿಸ್ಪರ್ಧಿ ಮನ್ಸೂರ್ ಅಲಿ ಖಾನ್ ಅವರ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಏನು ಹೇಳ್ತೀರಾ? ನನಗೆ ಅವ್ರ ಬಗ್ಗೆ ಏನು ಹೆಚ್ಚಿನ ಒಂದು ಪ್ರಚಾರ ಇಲ್ಲ. ಅವ್ರು ಯಾವುದೋ ಒಂದು ಸ್ಕೂಲ್ ನಡೆಸ್ತಾರೆ ಅಂತ ಗೊತ್ತಾಗಿದೆ ಅಷ್ಟೇ. ನನಗೇನು, ಯಾಕೆಂದರೆ ನನಗೆ ಇರೋವಂಥದ್ದು ನಾನು ಜನರಿಗೆ ನಾನು ಮಾಡಿರೋಂಥ ಕೆಲಸ ಅದನ್ನು ಮುಂದೆ ಇಟ್ಟು ಕೇಂದ್ರ ಸರ್ಕಾರದ ಸಾಧನೆಗಳು, ನಾನು ಬೆಂಗಳೂರಿಗೆ ತಂದಿರೋಂಥ ಕೊಡುಗೆಗಳನ್ನ ಇಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತೀನಿ. ವಿಶ್ವಾಸ ಇದೆ ನಾನು ಹೆಚ್ಚಿನ ಅಂತರದಲ್ಲಿ ಗೆಲ್ತೀನಿ ಅಂತ ಹೇಳಿ. ಹ್ಯಾಟ್ರಿಕ್ ಬಾರಿಸಿದ್ದೀರಾ, 4ನೇ ಸತಿ ಮತದಾರರು ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.